ತಮಿಳುನಾಡು ಸರ್ಕಾರ ರಚನೆಗೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ವಿಜಯ್ ವಿರುದ್ಧ ಒಂದಾಗ್ತಾ ಇದೆಯಾ ಮತ್ತೊಂದು ವೈರಿ ಪಡೆ. ಸೈದ್ಧಾಂತಿಕವಾಗಿ ಬದ್ಧ ವೈರಿಗಳಾದ ಬಿಜೆಪಿ ಡಿಎಂಕೆ ಮೈತ್ರಿಯಾಗುತ್ತಾ? ಎಐಎಡಿಎಂಕೆಯ ಪಳನಿಸ್ವಾಮಿಗೆ ಸಿಎಂ ಸ್ಥಾನದ ಆಫರ್ ಮಾಡಲಾಗಿದೆಯಾ? ವಿಜಯ್ ಅಧಿಕಾರದಿಂದ ದೂರ ಇಡೋದಕ್ಕೆ ಈ ಮಹಾಮೈತ್ರಿ ಆಗ್ತಾ ಇದೆಯಾ? ಕ್ಷಣ ಕ್ಷಣಕ್ಕೂ ತಮಿಳುನಾಡು ರಾಜಕೀಯಕ್ಕೆ ರಣರೋಚಕ ತಿರುವುಗಳು ಸಿಗ್ತಾ ಇದೆ. ಇದುವರೆಗೂ ಕೂಡ ಗವರ್ನರ್ ಕೇಳ್ತಾ ಇರುವಂತ ಮ್ಯಾಜಿಕ್ ನಂಬರ್ಸ್ ಅದನ್ನ ತೋರಿಸೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗಿಲ್ಲ. ನಾಳೆವರೆಗೆ ಸಮಯ ತಗೊಂಡಿದ್ದಾರೆ. ಸರ್ಕಾರ ರಚನೆಗೂ ಮುನ್ನ ಒಂದಾದ ಮೇಲೊಂದು ರಣರೋಚಕ ಟ್ವಿಸ್ಟ್ಗಳು ತಮಿಳುನಾಡು ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ಈಗ ವಿಜಯ್ ಅಧಿಕಾರಕ್ಕೆ ಏರಬಾರದು ಅನ್ನೋ ಏಕಮಾತ್ರ ಕಾರಣಕ್ಕೆ ಸಿದ್ಧಾಂತ, ರಾಜಕೀಯ, ವೈರತ್ವ ಎಲ್ಲವನ್ನೂ ಪಕ್ಕಕ್ಕಿಟ್ಟು ವೈರಿ ಪಡೆ ಒಂದಾಗ್ತಾ ಇದೆಯಾ ತಮಿಳುನಾಡಿನಲ್ಲಿ? ಯಾಕಂದ್ರೆ ಸೈದ್ಧಾಂತಿಕವಾಗಿ ಬದ್ಧ ವೈರಿಗಳು, ಬೇರೆ ಬೇರೆ ಸಿದ್ಧಾಂತಗಳನ್ನ ಕಟುವಾಗಿ ಪ್ರತಿಪಾದಿಸುವಂಥವರು ಬಿಜೆಪಿ ಮತ್ತೆ ಡಿಎಂಕೆ ಮೈತ್ರಿಗೆ ಮುಂದಾಗ್ತಾ ಇದೆಯಾ? ಇಂಥದ್ದೊಂದು ಚರ್ಚೆ ಈಗ ಕಾವೇರ್ತಾ ಇದೆ ತಮಿಳುನಾಡಿನ ರಾಜಕೀಯ ರಣರಂಗದಲ್ಲಿ. ಇನ್ನು ಎಐಎಡಿಎಂಕೆಯ ಪಳನಿಸ್ವಾಮಿಗೆ ಸಿಎಂ ಸ್ಥಾನದ ಆಫರ್ ಕೊಟ್ಟಿದ್ದಾರಾ? ಈ ರೀತಿಯ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ. ಒಂದೇ ಕಾರಣ, ವಿಜಯರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ. ಆ ಕಾರಣಕ್ಕಾಗಿ ಈ ಮಹಾಮೈತ್ರಿ ರಚನೆ ಆಗ್ತಾ ಇದೆಯಾ? ತೆರೆಮರೆಯಲ್ಲೇ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆಯಾ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಡಿಎಂಕೆ ಮತ್ತೆ ಬಿಜೆಪಿ ಯಾವತ್ತೂ ಕೂಡ ಒಂದು ಸಿದ್ಧಾಂತ, ಒಂದು ನೆಲೆಗಟ್ಟಿನಲ್ಲಿ ರಾಜಕಾರಣ ಮಾಡಿದಂತಹ ಇತಿಹಾಸವೇ ಇಲ್ಲ. ಬದ್ಧ ವೈರಿಗಳ ಹಾಗೆ ಬೇರೆ ಬೇರೆ ಸಿದ್ಧಾಂತಗಳನ್ನು ಪ್ರತಿಪಾದಿಸಿಕೊಂಡು ಬಂದವರು ಇವತ್ತು ವಿಜಯರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ, ಅಧಿಕಾರ ತಮ್ಮದಾಗಿಸ್ಕೊಳ್ಳೋದಕ್ಕೆ ಈಗ ಬದ್ಧ ವೈರಿಗಳು ಒಂದಾಗೋಕೆ ಮುಂದಾಗಿದ್ದಾರ. ಎಐಎಡಿಎಂಕೆಯ ಪಳನಿಸ್ವಾಮಿಗೆ ಸಿಎಂ ಸ್ಥಾನದ ಆಫರ್ ಕೊಟ್ಟಿದ್ದಾರೆ ಅನ್ನುವಂಥ ವದಂತಿಗಳು ಕೂಡ ಇದ್ದಾವೆ. ಗೊತ್ತಿಲ್ಲ, ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು. ರಾಜಕಾರಣ ಅನ್ನೋದೇ ಅದಕ್ಕೆ. ಯಾವಾಗ ಯಾರು ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನೋದು ಹಲವು ಸಂದರ್ಭಗಳಲ್ಲಿ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆಗಳನ್ನು ನಾವು ನೋಡಿದ್ದೀವಿ ಅಧಿಕಾರಕ್ಕಾಗಿ. ಈಗ ತಮಿಳುನಾಡು ಅದೇ ರೀತಿಯ ರಾಜಕಾರಣಕ್ಕೆ ಸಾಕ್ಷಿಯಾಗತ್ತಾ ಅನ್ನೋದು ಪ್ರಶ್ನೆ. ವಿಜಯರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಮಹಾಮೈತ್ರಿಗೆ ಪ್ಲಾನ್ ನಡೀತಾ ಇದೆಯಾ? ಬಿಜೆಪಿ ಡಿಎಂಕೆ ಒಂದಾಗಿ ಎಐಎಡಿಎಂಕೆಯ ಪಳನಿಸ್ವಾಮಿಗೆ ಸಿಎಂ ಆಫರ್ ಕೊಡಲಾಗಿದೆಯಂತೆ. ತಮಿಳುನಾಡು ರಾಜಕೀಯಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಸಾಮೂಹಿಕ ರಾಜೀನಾಮೆಗೆ ಸಿದ್ಧವಾದ್ರ ಟಿವಿಕೆ ಶಾಸಕರು. ವಿಜಯ್ 2 ಸ್ಥಾನ ಸೇರಿ 108 ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರ? ಡಿಎಂಕೆ ಅಥವಾ ಎಐಎಡಿಎಂಕೆ ಸರ್ಕಾರ ರಚನೆಗೆ ಏನಾದ್ರು ಮುಂದಾದ್ರೆ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ಮುಂದಾಗಬಹುದು ಅನ್ನೋ ಸಾಧ್ಯತೆಗಳು. ಸಾಮೂಹಿಕ ರಾಜೀನಾಮೆಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಇದು ಯಾವ ರೀತಿ ರಣತಂತ್ರ ಟಿವಿಕೆದು ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ವೇಳೆ ಡಿಎಂಕೆ ಎಐಎಡಿಎಂಕೆ ಏನಾದರೂ ಸರ್ಕಾರ ರಚನೆಗೆ ಮುಂದಾದರೆ 108 ಸ್ಥಾನಗಳೇನಿದ್ದಾವೆ ಟಿವಿಕೆ ಬಳಿ, ಎಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಅದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಹೀಗೆ ಮಾಡೋದ್ರಿಂದ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರಗಳು ನೋಡಬೇಕು. ಅದನ್ನು ಟಿವಿಕೆ ಕೂಡ ಯೋಚನೆ ಮಾಡಿಕೊಂಡಿರುತ್ತೆ. ಆದರೆ ಒಂದು ವೇಳೆ ತಮ್ಮನ್ನು ಅಧಿಕಾರದಿಂದ ದೂರ ಇಟ್ಟು ತಮ್ಮ ವೈರತ್ವ, ಸಿದ್ಧಾಂತ ಎಲ್ಲವನ್ನೂ ಬದಿಗಿಟ್ಟು ಅಧಿಕಾರಕ್ಕೋಸ್ಕರ ಉಳಿದ ಪಕ್ಷಗಳು ಒಂದಾಗ್ತವೆ ಅಂತಾದರೆ ಆಗ ಈ ರೀತಿ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ಸಿದ್ಧರಾಗಬಹುದು ಅನ್ನುವಂಥದ್ದು ಸಾಧ್ಯತೆ. ಒಟ್ಟು 108 ಶಾಸಕ ಸ್ಥಾನಗಳಿಗೂ ಕೂಡ ರಾಜೀನಾಮೆ ನೀಡ್ತಾರೆ ಏಕಕಾಲಕ್ಕೆ. ಸಾಮೂಹಿಕವಾಗಿ ಅಷ್ಟು ಆಯ್ದು ಬಂದಂಥ ಶಾಸಕರು ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಾರಾ ಅನ್ನೋ ಚರ್ಚೆ ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಸೊ ಬಹಳ ರಣರೋಚಕ ಅನಿಸ್ತಾ ಇದೆ ಈ ಕ್ಷಣಕ್ಕೆ ತಮಿಳುನಾಡು ರಾಜಕೀಯ. ಪ್ರತಿಯೊಬ್ಬ ಶಾಸಕರು ರಾಜೀನಾಮೆ ನೀಡಲು ಸಿದ್ಧರಾಗಿ, ಎಲ್ಲ ಟಿವಿಕೆ ಶಾಸಕರು ರಾಜೀನಾಮೆ ನೀಡಲು ಸಿದ್ಧರಾಗಬೇಕು. ಸಭೆಯಲ್ಲಿ ಟಿವಿಕೆ ಶಾಸಕರಿಗೆ ವಿಜಯ್ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. 107 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿದೆ ಟಿವಿಕೆ. ಹೀಗಾಗಿ ರಾಜ್ಯಪಾಲರು ಸರ್ಕಾರ ರಚಿಸೋದಕ್ಕೆ ಅವರನ್ನು ಆಹ್ವಾನಿಸಬೇಕು. ಯಾಕಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಆದರೆ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ಅವಕಾಶ ಕೊಡ್ತಾ ಇಲ್ಲ ಅನ್ನೋ ರೀತಿ, ಅಥವಾ ರಾಜ್ಯಪಾಲರೇ ಅಡ್ಡಗಾಲಾಗಿದ್ದಾರೆ ಅನ್ನೋ ರೀತಿ ಈಗಾಗಲೇ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಆ ಸಂಬಂಧ ರಾಜ್ಯಪಾಲರ ನಡೆಯ ವಿರುದ್ಧ ಕೂಡ ಟೀಕೆಗಳು ಕೇಳಿ ಬರ್ತಾ ಇದೆ. ಆದರೆ ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಹೌದು, ನಿಮ್ಮ ಬಳಿ
ಬಹುಮತಕ್ಕೆ ಬೇಕಾಗಿರುವಂಥ ಸಂಖ್ಯೆಗಳು ಇದೆಯಾ, ಇದ್ರೆ ಆ ಪತ್ರಗಳನ್ನು ತಗೊಂಡು ಬನ್ನಿ ಅಂತ ಕೇಳಿದರು. ಎಷ್ಟು ಶಾಸಕರ ಬೆಂಬಲ ಇದೆ ನಿಮಗೆ, ಸರಳ ಬಹುಮತ ಸಾಧ್ಯ ಇದೆಯಾ ನಿಮ್ಮಿಂದ, ಫ್ಲೋರಲ್ಲಿ ಅದನ್ನು ಸಾಬೀತುಪಡಿಸೋದಕ್ಕಾಗುತ್ತಾ, ಅದಕ್ಕೂ ಮುಂಚೆ ನೀವು ಪ್ರಮಾಣ ವಚನ ತಗೊಂಡ್ರೆ ಮತ್ತು ಫ್ಲೋರಲ್ಲಿ ಅದನ್ನು ನೀವು ವಿಶ್ವಾಸ ಮಂಡನೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ನಂಬರ್ಸ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ. ಇದರ ಮಧ್ಯೆ ಈಗ TVKಯ ಎಲ್ಲ ಶಾಸಕರು ಕೂಡ ಸಾಮೂಹಿಕ ರಾಜೀನಾಮೆ ನೀಡೋದಕ್ಕೆ ಸಿದ್ಧರಾಗಬೇಕು ಅಂತ ವಿಜಯ್ ಸೂಚನೆ ಕೊಟ್ಟಿದ್ದಾರೆ TVK ಸಭೆಯಲ್ಲಿ ಅನ್ನೋದು ಇನ್ಸೈಡ್ ಮಾಹಿತಿ. ವಿಜಯ್ಗೆ ಅವಕಾಶ ಕೊಟ್ಟರೆ ಕುದುರೆ ವ್ಯಾಪಾರದ ಸಾಧ್ಯತೆ ಇದೆ. ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ವಾಹಿನಿಗೆ ದೂರವಾಣಿ ಸಂದರ್ಶನದಲ್ಲಿ ಈ ಹೇಳಿಕೆ ಕೊಟ್ಟಿರೋದವರು. ಯಾರನ್ನೂ ಉದ್ದೇಶಪೂರ್ವಕವಾಗಿ ತಡೆಯೋದಕ್ಕೆ ನಾನು ಯತ್ನಿಸ್ತಾ ಇಲ್ಲ. ಈ ಕ್ಷಣದಲ್ಲಿ ನನ್ನ ಮನವೊಲಿಸುವಲ್ಲಿ TVK ವಿಫಲ ಆಗಿದೆ. ನನಗೆ ನಂಬರ್ ತೋರಿಸಿದ್ರೆ ನಾನು ಅವಕಾಶ ಕೊಡ್ತೀನಿ. ಯಾವ ಪಕ್ಷ ಕೂಡ ನಂಬರ್ ತೋರಿಸದಿದ್ರೆ ಮುಂದಿನ ಆಯ್ಕೆ ಇದೆ, ಮುಂದಿನ ಆಯ್ಕೆಯ ಬಗ್ಗೆ ಯೋಚಿಸ್ತೀನಿ ಅಂತ ಗವರ್ನರ್ ಹೇಳ್ತಿದ್ದಾರೆ. ರಾಷ್ಟ್ರೀಯ ವಾಹಿನಿಗೆ ದೂರವಾಣಿ ಸಂದರ್ಶನದಲ್ಲಿ ಗವರ್ನರ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ವಿಜಯ್ಗೆ ಅವಕಾಶ ಕೊಟ್ಟರೆ ಕುದುರೆ ವ್ಯಾಪಾರ ಆಗುತ್ತೆ ಅನ್ನೋ ಅಂದರೆ ಶಾಸಕರನ್ನ ಕೊಳ್ಳೋದು ಆಪರೇಷನ್. ಕರ್ನಾಟಕದವ್ರಿಗಂತೂ ಇದು ಬಹಳ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ಇಂಥದ್ದು ಕರ್ನಾಟಕದಲ್ಲಿ ಆಗೋಗಿದೆ ಈಗಾಗಲೇ. ಹೀಗಾಗಿ ಅದೇ ರೀತಿ ತಮಿಳುನಾಡಲ್ಲೂ ಆಗಬಹುದು ಅಂತ. ಆಪರೇಷನ್ ಆಗುತ್ತೆ, ಶಾಸಕರ ಕುದುರೆ ವ್ಯಾಪಾರ ನಡೆಯುತ್ತೆ ಅನ್ನೋದು ನನ್ನ ಆತಂಕ ಅಂತ ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವ್ರ ಮೇಲೆ ಬರ್ತಾ ಇರುವಂಥ ಟೀಕೆ ಆರೋಪಗಳೇನಿದೆ ಅದಕ್ಕೆ ಅವರು ಉತ್ತರಿಸೋ ಪ್ರಯತ್ನ ಮಾಡಿದ್ದಾರೆ. ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಅವರು ದೂರವಾಣಿ ಸಂದರ್ಶನ ಕೊಡಬೇಕಾದ್ರೆ ಈ ಸಂಬಂಧ ಮಾತಾಡಿದ್ದಾರೆ. ನಾನೇನು ಉದ್ದೇಶಪೂರ್ವಕವಾಗಿ ಯಾರನ್ನು ಕೂಡ ತಡೆಯೋ ಪ್ರಯತ್ನ ಮಾಡ್ತಾ ಇಲ್ಲ, ಆದರೆ ಈ ಕ್ಷಣದಲ್ಲಿ ನನ್ನನ್ನು ಕನ್ವಿನ್ಸ್ ಮಾಡಿಲ್ಲ ಅವರು. TVK ನನ್ನ ಮನವೊಲಿಸುವಲ್ಲಿ ವಿಫಲ ಆಗಿದೆ. ಒಂದು ವೇಳೆ ಅವರಿಗೆ ಅವಕಾಶ ಕೊಟ್ಟರೆ ಸರ್ಕಾರ ರಚನೆ ಆಗುತ್ತೆ ಅಂಥೇಳಿ ನಾನು ಕನ್ವಿನ್ಸ್ ಆಗಿಲ್ಲ. TVK ಹೇಳ್ತಾ ಇರೋದು ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ನನಗೆ ನಂಬರ್ ತೋರಿಸಿದ್ರೆ ನಾನು ಅವಕಾಶ ಕೊಡ್ತೀನಿ ಅಂತ ಸರಳವಾಗಿ ಹೇಳಿದ್ದಾರೆ. ಪುದುಚೇರಿ ರೆಸಾರ್ಟ್ಗೆ ಬಂದಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ. ರೆಸಾರ್ಟ್ನಲ್ಲಿ ಶಾಸಕರ ಜೊತೆಗೆ ಪಳನಿಸ್ವಾಮಿ ಮೀಟಿಂಗ್ ಮಾಡ್ತಿದ್ದಾರೆ. ರೆಸಾರ್ಟ್ಗೆ AIADMK ಶಾಸಕರೆಲ್ಲ ಈಗಾಗಲೇ ಶಿಫ್ಟ್ ಆಗಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು AIADMK ಶಾಸಕರು ರೆಸಾರ್ಟ್ನಲ್ಲಿ ಇದ್ದಾರೆ. ಎಲ್ಲರೂ ಅವರವರದ್ದೇ ರಣತಂತ್ರಗಳು, ಅವರವರದ್ದೇ ಪ್ರಯತ್ನಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮಗೂ ಅಧಿಕಾರ ಹಿಡಿಯೋ ದಾರಿ ಸಾಧ್ಯತೆಗಳು ಇದೆಯಾ, ಅಥವಾ ತಮ್ಮ ಶಾಸಕರನ್ನು ಸೇಫಾಗಿ ಇಟ್ಕೊಳ್ಳೋದು ಹೇಗೆ, ನಮಗಿರುವಂಥ ಅವಕಾಶಗಳೇನು? ಈ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಈಗ ಚುರುಕಾಗಿದ್ದಾವೆ. ಹೀಗಾಗಿ ರಾಜಕಾರಣ ಕೂಡ ತಮಿಳುನಾಡಲ್ಲಿ ಕಾವೇರಿದೆ. 20ಕ್ಕೂ ಹೆಚ್ಚು ಶಾಸಕರನ್ನು ರೆಸಾರ್ಟ್ನಲ್ಲಿ ಇರಿಸಿದೆ AIADMK ಪಕ್ಷ. ಪಳನಿಸ್ವಾಮಿ ರೆಸಾರ್ಟ್ಗೆ ಆಗಮಿಸಿದಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎಡಪ್ಪಾಡಿ ಪಳನಿಸ್ವಾಮಿ ರೆಸಾರ್ಟ್ಗೆ ಬಂದು ರೆಸಾರ್ಟ್ನಲ್ಲಿರುವಂಥ ತಮ್ಮ ಪಕ್ಷದ 20ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜಕೀಯ ಗರಿಗೆದರಿದೆ ತಮಿಳುನಾಡಲ್ಲಿ. ಒಂದು ಕಡೆ ವಿಜಯ್ ಅವರು TVK ಪಕ್ಷದ ಸಭೆ ನಡೆಸ್ತಾರೆ, ಎಲ್ಲ ಶಾಸಕರು ಸಾಮೂಹಿಕ ರಾಜೀನಾಮೆಗೆ ಸಿದ್ಧರಾಗಬೇಕು ಅಂತ ಸೂಚನೆ ಕೊಡ್ತಾರೆ ಅನ್ನೋ ಮಾಹಿತಿ ಬರುತ್ತೆ. ಮತ್ತೊಂದು ಕಡೆ AIADMK ಪಕ್ಷದ 20ಕ್ಕೂ ಹೆಚ್ಚು ಶಾಸಕರು ಈ ಕಡೆ ರೆಸಾರ್ಟ್ನಲ್ಲಿ ಅವರನ್ನು ಇರಿಸಲಾಗಿದೆ. ಎಡಪ್ಪಾಡಿ ಪಳನಿಸ್ವಾಮಿ ಅವರು ರೆಸಾರ್ಟಿಗೆ ಬಂದು ತಮ್ಮ ಶಾಸಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಈ ಮಧ್ಯೆ BJP DMK ಮೈತ್ರಿಗೆ ಮುಂದಾಗುತ್ತಾ, ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ CM ಸ್ಥಾನದ ಆಫರ್ ಕೊಡಲಾಗಿದೆಯಂತೆ. ಈ ರೀತಿಯಾದಂಥ ಚರ್ಚೆಗಳು ಕೂಡ ಒಂದು ಕಡೆ ನಡೀತಾ ಇದೆ. ಇದುವರೆಗೂ ಒಂದು ಸ್ಪಷ್ಟ ಚಿತ್ರಣ ಇಲ್ಲ. ಏನಾಗಬಹುದು ಮುಂದೆ ತಮಿಳುನಾಡಿನ ರಾಜಕಾರಣದಲ್ಲಿ, ಯಾರು ಸರ್ಕಾರವನ್ನು ರಚನೆ ಮಾಡಿ ಅಧಿಕಾರದ ಗದ್ದುಗೆಗೆ ಏರ್ತಾರೆ ಅನ್ನೋದಕ್ಕೆ ಈ ಕ್ಷಣದವರೆಗೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಅನ್ನೋದು ಸಿಗ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ಬೆಳವಣಿಗೆಗಳಾಗ್ತಾ ಇದೆ, ರೋಚಕ ಟ್ವಿಸ್ಟ್ಗಳು ಕಂಡು ಬರ್ತಾ ಇದೆ. ಚೆನ್ನೈ ಬಿಟ್ಟು ತೆರಳದಂತೆ ಶಾಸಕರಿಗೆ ಸ್ಟಾಲಿನ್ ಸೂಚನೆ ಕೊಟ್ಟಿದ್ದಾರೆ. ಮೇ 10ರವರೆಗೂ ಕೂಡ ಚೆನ್ನೈ ಬಿಟ್ಟು ತೆರಳಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. DMK ಶಾಸಕರಿಗೆ ಸೂಚನೆ ನೀಡಿದ್ದಾರೆ ಸ್ಟಾಲಿನ್. ಸರ್ಕಾರ ರಚನೆಗೆ TVK ಕಸರತ್ತು ನಡೆಸ್ತಾ ಇರೋ ಬೆನ್ನಲ್ಲೇ ಸ್ಟಾಲಿನ್ ತಮ್ಮ ಶಾಸಕರಿಗೂ ಸೂಚನೆ ಕೊಟ್ಟಿದ್ದಾರೆ. ಮೇ 10ನೇ ತಾರೀಕು, ಇನ್ನೊಂದು 3 ದಿನ, ಯಾವುದೇ ಶಾಸಕರು ಚೆನ್ನೈ ಬಿಟ್ಟು ಚೆನ್ನೈಯಿಂದ ಹೊರಗೆ ಹೋಗಬಾರ್ದು. ಇದೇನೇನಾಗುತ್ತೆ ಪೊಲಿಟಿಕಲ್ ಹೈಡ್ರಾಮಾಗಳು ಇದೆಲ್ಲವೂ ಕೂಡ ಆಗಲಿ, ಬೆಳವಣಿಗೆಗಳನ್ನು ನೋಡಿಕೊಂಡು ಅದರ ಅನುಸಾರ ಅದಾದಮೇಲೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳೋಣ ಅನ್ನೋ ಲೆಕ್ಕಾಚಾರ ಇರಬಹುದು. ಹೀಗಾಗಿ ತಮ್ಮ ಶಾಸಕರು ಮೇ 10ನೇ ತಾರೀಕಿನವರೆಗೂ ಕೂಡ ಚೆನ್ನೈ ಬಿಟ್ಟು ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂಥೇಳಿ ಸ್ಟಾಲಿನ್ ತಮ್ಮ ಪಕ್ಷದ ಶಾಸಕರಿಗೂ ಕೂಡ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ. ವಿಜಯ್ ಒಂದು ಕಡೆ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ.
ಮೆಜಾರಿಟಿ ತೋರಿಸೋದಕ್ಕೆ ಬೇಕಾಗಿರುವಂಥ ನಂಬರ್ಸ್ ತಮ್ಮ ಕಡೆಗೆ ಸೆಳೆದುಕೊಳ್ಳೋದಕ್ಕೆ. ಅದರ ಹೊರತಾಗಿಯೂ ಗವರ್ನರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ನಂಬರ್ಸ್ ತೋರಿಸಿ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಗವರ್ನರ್ ಒಂದು ಕಡೆ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಉಳಿದ ರಾಜಕೀಯ ಪಕ್ಷಗಳಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಎಲ್ಲರೂ ತಮ್ಮ ತಮ್ಮ ಶಾಸಕರನ್ನು ಭದ್ರ ಮಾಡಿಕೊಳ್ಳೋದು ಒಂದು, ಅದರ ಜೊತೆಗೆ ಬದ್ಧ ವೈರಿಗಳಾದರೂ ಪರವಾಗಿಲ್ಲ, ಅಧಿಕಾರಕ್ಕಾಗಿ ಆದರೂ ಕೈ ಜೋಡಿಸಿಬಿಡೋಣ, ಸಿದ್ಧಾಂತಗಳು ಬೇರೆ ಬೇರೆ ಇದ್ದರೂ ಪರವಾಗಿಲ್ಲ ಅನ್ನೋ ಹಂತಕ್ಕೆ ಹೋಗಿ ಪಕ್ಷಗಳು ಯೋಚನೆ ಮಾಡ್ತಾ ಇವೆಯಾ ತಮಿಳುನಾಡಲ್ಲಿ ಅನ್ನೋ ಹಾಗಿದೆ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸಿದಾಗ. ಯಾಕಂದರೆ ಸೈದ್ಧಾಂತಿಕವಾಗಿ ಬೇರೆ ಬೇರೆ ಸಿದ್ಧಾಂತ ಪ್ರತಿಪಾದಿಸಿಕೊಂಡು ಅದೇ ನೆಲೆಗಟ್ಟಿನಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಂಥ ಪಕ್ಷಗಳು ಕೂಡ ಈಗ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಅಧಿಕಾರಕ್ಕಾಗಿ ಒಂದಾಗೋದಕ್ಕೆ ಮುಂದಾಗಿದ್ದಾವ. ಇದು ಕೇವಲ ವದಂತಿ ಚರ್ಚೆಗಳಾಗಿದೆಯಾ ಅಥವಾ ನಿಜಕ್ಕೂ ಇಂಥ ಆಂತರಿಕ ಬೆಳವಣಿಗೆಗಳು ತಮಿಳುನಾಡಿನಲ್ಲಿ ಆಗ್ತಾ ಇದೆಯಾ ಅನ್ನೋದು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಮಧ್ಯೆ ಒಂದು ಕಡೆ ಸ್ಟಾಲಿನ್ DMK ಪಕ್ಷದ ಶಾಸಕರಿಗೆ ಮೇ 10ನೇ ತಾರೀಕಿನವರೆಗೆ ಯಾವುದೇ ಕಾರಣಕ್ಕೂ ಚೆನ್ನೈ ಬಿಟ್ಟು ಹೊರಗೆ ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ರೆಸಾರ್ಟಿಗೆ ಹೋಗಿ ತಮ್ಮ 20ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಅಲ್ಲಿ ಚರ್ಚೆ ನಡೆಸಿದ್ದಾರೆ. ಇನ್ನೊಂದು ಕಡೆ ವಿಜಯ್ ಕಸರತ್ತು ಮುಂದುವರಿತಾ ಇದೆ. TVK ಪಕ್ಷದ ಸಭೆ ಕರೆದು ಯಾವ ಕ್ಷಣದಲ್ಲಿ ಏನೇ ಆಗಲಿ ಒಂದು ಸೂಚನೆ ಕೊಡ್ತಿದ್ದ ಹಾಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರಂತೆ. ಸ್ಟಾಲಿನ್ ಕೈಗೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ, ಯಾವುದೇ ನಿರ್ಧಾರ ಕೈಗೊಂಡರೂ ಕೂಡ ನಾವು ಸಿದ್ಧ. ಮುಂದಿನ ರಾಜಕೀಯ ನಡೆ ಬಗ್ಗೆ DMK ನಾಯಕರು ಒಮ್ಮತ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಯಕರು ಹೇಗೆ ಹೇಳ್ತಾರೋ ಹಾಗೆ ಅಂತ. AIADMK DMK ಮೈತ್ರಿ ಬಗ್ಗೆ ಯಾವುದೇ ರೀತಿ ನಿರಾಕರಿಸ್ತಾ ಇಲ್ಲ. DMK ನಾಯಕರು ಶಾಸಕರು ಯಾರು ಕೂಡ ನಮ್ಮ ಲೀಡರ್, ನಮ್ಮ ನಾಯಕರು ಏನು ನಿರ್ಧಾರ ಕೈಗೊಳ್ತಾರೆ ನಾವು ಅದಕ್ಕೆ ಬದ್ಧ ಅಂತಿದ್ದಾರೆ. ಯಾಕಂದರೆ ಏನಾಗುತ್ತೆ, ಈ ರೀತಿ ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಟು ಬದ್ಧ ವೈರಿಗಳಾಗಿ ರಾಜಕಾರಣ ಮಾಡಿದವರು ಮೈತ್ರಿಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ನಾಯಕತ್ವ ಆ ಲೆವೆಲಲ್ಲಿ ಮೈತ್ರಿ ಆದರೂ ಕೂಡ ಕೆಳಗಡೆ ಶಾಸಕರ ಹಂತದಲ್ಲಿ, ಕಾರ್ಯಕರ್ತರ ಹಂತದಲ್ಲಿ ಅದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಶಾಸಕರು, ಪಕ್ಷದ ಉಳಿದ ನಾಯಕರು ಹೇಳ್ತಾ ಇರೋದು, ಸ್ಟಾಲಿನ್ ಅವರು ಯಾವುದೇ ನಿರ್ಧಾರ ಕೈಗೊಂಡ್ರೂ ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ಅವ್ರು ಏನೇ ಡಿಸಿಷನ್ಸ್ ತಗೊಂಡ್ರು ಅದಕ್ಕೆ ನಾವು ಸಿದ್ಧ, ಅವ್ರು ಹೇಳಿದ ಹಾಗೆ ನಡ್ಕೊಳ್ತೀವಿ ಅಂತ ಹೇಳಿ ಎಲ್ಲ ನಾಯಕರು ಹೇಳ್ತಾ ಇರೋದು. ಮುಂದಿನ ರಾಜಕೀಯ ನಡೆ ಬಗ್ಗೆ DMK ನಾಯಕರು ಬಹಳ ಸ್ಪಷ್ಟವಾಗಿದ್ದಾರೆ. AIADMK ಮತ್ತು DMK ಮೈತ್ರಿ ಬಗ್ಗೆ ಕೂಡ ಅಂಥದ್ದು ಯಾವುದೇ ಯೋಚನೆ ಇಲ್ಲ, ಅಥವಾ ನಾವು ಆ ಹಾದಿಯಲ್ಲಿ ಯೋಚನೆ ಮಾಡಿಲ್ಲ ಅಂತ ಹೇಳಿಲ್ಲ, ಅದನ್ನು ನಿರಾಕರಿಸಿಲ್ಲ ಯಾವುದೇ ನಾಯಕರು.